ಎಂ ಬಿ ಪಾಟೀಲ್ರ ಮನೆಗೆ ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಭೇಟಿ ಕೊಡ್ತಾನೆ ಇದ್ದಾರೆ. ಇದೀಗ ಈ ಸರದಿ ಮಾಜಿ ಸಚಿವ ಮಹದೇವಪ್ಪ ಅವರದು. ಎಂ ಬಿ ಪಾಟೀಲ್ರ ಮನೆಯಲ್ಲಿ ಮಹದೇವಪ್ಪನವರು ಪ್ರತ್ಯಕ್ಷರಾಗಿದ್ದಾರೆ. ಮಹದೇವಪ್ಪ ಸಮಾಧಾನಕ್ಕೆ ಬಂದರೋ ಅಸಮಾಧಾನ ಹೇಳಿಕೊಳ್ಳಿಕ್ಕೆ ಬಂದರೋ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಮಹದೇವಪ್ಪನವರು ಸೋತ್ ಹೋದರು. ಈ ಬಾರಿಯಲ್ಲಿ ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ ಸಚಿವರಾಗಿದ್ದರು. ಇದಕ್ಕೆ ಎಂ ಬಿ ಪಾಟೀಲರು ಕೂಡ ಹೊರತಾಗಿರಲಿಲ್ಲ. ಇದೀಗ ಮಹದೇವಪ್ಪ ಸಮಾಧಾನಕ್ಕೋಸ್ಕರವಾಗಿ ಬಂದಿದ್ದಾರೋ ಅಥವಾ ಇವರ ಅಸಮಾಧಾನ ಏನಾದರೂ ಪಾಟೀಲರ ಬಳಿಯಲ್ಲಿ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೋ, ನಿಮ್ಮ ಗುಂಪು ಜೊತೆಯಲ್ಲಿ ನಾನು ಇದ್ದೀನಿ, ನನ್ನೂ ಸೇರಿಸ್ಕೊಳ್ಳಿ ನಿಮ್ಮ ಗುಂಪಿನ ಜೊತೆಯಲ್ಲಿ ಅಂತ ಹೇಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಸಿದ್ದು ಪರವಾಗಿನೇ ಈಗಲೂ ಮಹದೇವಪ್ಪನವರು ಇದ್ದಾರೋ ಅಥವಾ ಸಿದ್ದರಾಮಯ್ಯ ಅವರ ಮೇಲೆ ಇದೇ ಮಹದೇವಪ್ಪನವ್ರಿಗೂ ಕೂಡ ಸಿಟ್ಟಿದೆಯೋ, ಆ ಸಿಟ್ಟು ತೋರಿಸಿಕೊಳ್ಳುವ ಸಲುವಾಗಿ ಏನಾದರೂ ಮಹದೇವಪ್ಪನವ್ರು ಬಂದಿದ್ದಾರಾ ಗೊತ್ತಿಲ್ಲ. ಚುನಾವಣೆ ನಂತರ ಎಲ್ಲೂ ಕೂಡ ಇದೇ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕಾಣಿಸ್ಕೊಂಡಿರಲಿಲ್ಲ. ಆದರೆ ಈಗ ಒಂದು ಬಣ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ, ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಸಿಡಿದು 15ರಿಂದ 20 ಜನ ಒಂದು ಕಡೆ ಇದ್ದಾರೆ. ಅವ್ರಿಗೆ ಬಹಳಷ್ಟು ಬೇಸರವಾಗಿದೆ ಅಂತ ಹೇಳಿದಾಗ ಎಲ್ಲಿಯೂ ಮಾತನಾಡದೇ ಇದ್ದಂತಹ ಎಚ್ ಸಿ ಮಹದೇವಪ್ಪನವರು ಈಗ ಪಾಟೀಲರ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇನು ಸಿದ್ದರಾಮಯ್ಯನವರ ದೂತರಾಗಿ ಬರ್ತಾ ಇದ್ದಾರಾ ಎಚ್ ಸಿ ಮಹದೇವಪ್ಪನವರು, ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಇವ್ರಿಗೂ ಕೂಡ ದೂರುಗಳಿವೆಯಾ? ಇದು ಕುತೂಹಲ ಕೆರಳಿಸ್ತಾ ಇದೆ. ನಿನ್ನೆ ಸಚಿವ ಸ್ಥಾನ ವಂಚಿತ ಎಚ್ ಕೆ ಪಾಟೀಲ್ ಮನೆಯಲ್ಲಿ ಮಹದೇವಪ್ಪನವರು ಕೂಡ ಕಾಣಿಸ್ಕೊಂಡಿದ್ರು. ಇದೀಗ ಎಂ ಬಿ ಪಾಟೀಲರ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಳೆದ ಸರ್ಕಾರದ ಪವರ್ ಜೋಡಿಗಳ ಮುನಿಸಿನ ಕುರಿತು ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಕೆರಳ್ತಾ ಇದೆ. ಸಿದ್ದರಾಮಯ್ಯ ಬದಾಮಿಗೆ ತೆರಳುತ್ತಾ ಇದ್ದಂತೆ ಸಾರ್ವಜನಿಕವಾಗಿ ಮಹದೇವಪ್ಪನವರು ಪ್ರತ್ಯಕ್ಷರಾಗಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಕಡೆಯಲ್ಲಿ 5 ದಿನಗಳ ಕಾಲ ಬದಾಮಿ ಪ್ರವಾಸದಲ್ಲಿ ಅವರಿದ್ದಾರೆ. ಇನ್ನೊಂದು ಕಡೆ ಅವರಲ್ಲಿ ಆ ಕಡೆ ಹೋಗ್ತಾ ಇದ್ದಂತೆಯೇ ಮಹದೇವಪ್ಪನವರು ಎಚ್ ಕೆ ಪಾಟೀಲರ ಮನೆಯಲ್ಲೂ ಕಾಣಿಸ್ಕೊಳ್ತಾರೆ. ಈಗ ಎಂ ಬಿ ಪಾಟೀಲರ ಮನೆಗೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಸುಮ್ಮನೆ ಅಂತ ಇವ್ರು ಬರಲಿಕ್ಕಿಲ್ಲ. ಕಳೆದ ಬಾರಿ ಅಂತೂ ಒಬ್ಬರು ನೀರಾವರಿ, ಒಬ್ಬರು ಲೋಕೋಪಯೋಗಿ, ಇಬ್ಬರು ಕೂಡ ಬಹಳ ಪವರ್ಫುಲ್ ಆಗಿದ್ದರು. ಆದರೆ ಈಗ ಇಬ್ಬರು ಕೂಡ ಅತಂತ್ರರಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಅಲ್ಲಿ ಕಾಡ್ತಾ ಇದೆ. ಚುನಾವಣಾ ಸೋಲನ್ನು ಸುಧಾರಿಸಿಕೊಳ್ತಾ ಇದ್ದಂಥ ಮಹದೇವಪ್ಪ ಈಗ ಅಖಾಡಕ್ಕೆ ಇಳಿದಿರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ. ಎಂ ಬಿ ಪಾಟೀಲ್, ರೇವಣ್ಣ, MTB ನಾಗರಾಜ್ ಅವರ ಟೀಮನ್ನು ಮಹದೇವಪ್ಪನವರು ಸೇರ್ಕೊಳ್ತಾ ಇದ್ದಾರಾ? ಚರ್ಚೆ ನಡೀತಾ ಇದೆ. ಇಡಿಸ್ಕೊಳ್ಳಿಕ್ಕೆ ಪ್ರತಿನಿಧಿ ಅವಿನಾಶ್ ಸುವರ್ಣ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕ ಇದ್ದಾರೆ. ಅವಿನಾಶ್, ಕಳೆದ ಸರ್ಕಾರದ ಅವಧಿಯಲ್ಲಿ ಇದೇ ಮಹದೇವಪ್ಪನವರು, ಇದೇ ಪಾಟೀಲರು ಬಹಳ ಪವರ್ಫುಲ್ ಆಗಿದ್ದರು. ಸಿದ್ದರಾಮಯ್ಯನವರ ಎಡಕ್ಕೂ ಇವರೇ, ಸಿದ್ದರಾಮಯ್ಯನವರ ಬಲಕ್ಕೂ ಇವರೇ ಅಂತ ಇದ್ದರು. ಆದರೆ ಈಗ ನೋಡಿದ್ರೆ ಒಂದು ರೀತಿ ಸಿದ್ದರಾಮಯ್ಯನವರೇ ಅನೇಕರ ಸಚಿವಗಿರಿ ತಪ್ಪಿಸಲಿಕ್ಕೆ ಕಾರಣ ಅಂತ ಕೂಡ ಚರ್ಚೆಗಳಿವೆ. ಅದರ ಮಧ್ಯದಲ್ಲಿ ಸಂತ್ರಸ್ತರೆಲ್ಲರೂ ಕೂಡ ಒಂದು ಕಡೆ ಸೇರ್ಕೊಳ್ತಾ ಇದ್ದಾರಾ ಅಂತ. ರಮಕಾಂತ್, ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವ್ರ ಜೋಡಿನ ಕುಚಿಕ್ಕು ಜೋಡಿ ಅಂತಲೇ ಕರೀತಾ ಇದ್ರು. ಕಳೆದ ಸರ್ಕಾರದಲ್ಲಿ ಅವ್ರನ್ನ ATM ಅಂತ ಕೂಡ ಕೆಲವರು ಕರೀತಾ ಇದ್ರು. ಯಾಕಂದರೆ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಆರ್ಥಿಕ ಸಂಪನ್ಮೂಲವನ್ನು ಸಂಪೂರ್ಣ ಮ್ಯಾನೇಜ್ ಮಾಡ್ತಿದ್ದಂಥ ವ್ಯಕ್ತಿ ಮಹದೇವಪ್ಪ ಅನ್ನೋದು ರಾಜಕಾರಣದ ವಲಯದಲ್ಲಿತ್ತು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಈ ಇಬ್ಬರು ಕುಚುಕು ಗೆಳೆಯರ ನಡುವೆ ಮುನಿಸು ಶುರುವಾಯಿತು. ಈ ಶುರುವಿನ ಮೂಲ ಇರೋದು ನಂಜನಗೂಡು ಬೈ ಎಲೆಕ್ಷನಲ್ಲೇ ಶುರುವಾಯಿತು ಅನ್ನುವಂಥ ಮಾತಿದೆ. ನಂಜನಗೂಡು ಬೈ ಎಲೆಕ್ಷನ್ ವೇಳೆ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಿಸ್ಲಿಲ್ಲ ಅಂತೇಳಿ ಶುರುವಾದಂಥ ಮುನಿಸು ಈಗ ಚುನಾವಣೆಯ ಸೋಲಿನ ನಂತರ ಅದು ಬಹುದೊಡ್ಡದಾಗಿ ಬೆಳೆದಿದೆ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆಯ ನಂತರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಮಹದೇವಪ್ಪನವರು. ನಿನ್ನೆ ಸಂಜೆ ಎಚ್ ಕೆ ಪಾಟೀಲ್ ಅವರ ಮನೆಯಲ್ಲಿ ಕಾಣಿಸ್ಕೊಂಡಿದ್ರು. ಅಲ್ಲಿ ಅತೃಪ್ತರ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಅದಾದ ನಂತರ ಈಗ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಹುಶಃ ಅವರು ರೇವಣ್ಣ, MTB ನಾಗರಾಜ್ ಅವರ ಟೀಮ್ನ ಸೇರುವಂಥ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದೆ. ಬಹುಶಃ ಸಿದ್ದರಾಮಯ್ಯನವರು ಗೆ ಇದು ಭಾಳ ಒಂದು ರೀತಿಯ ಸವಾಲಿನ ಸಮಯ ಅಂದರೂ ತಪ್ಪಾಗಲಿಕ್ಕಿಲ್ಲ. ಒಂದು ಕಾಲದ ಗೆಳೆಯರೆಲ್ಲ ಈಗ ವಿರೋಧಿಗಳಾಗಿ ಒಂದು ಗುಂಪಾಗ್ತಾ ಇರೋದನ್ನು ಸಿದ್ದರಾಮಯ್ಯನವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಕುತೂಹಲ ಈಗ ಶುರುವಾಗಿದೆ ರಮಾಕಾಂತ್. ಅಂದರೆ ಒಂದು ಕಾಲಕ್ಕೆ ಅವಿನಾಶ್, ಒಂದು ಕಾಲಕ್ಕೆ ಜನತಾದಳವನ್ನೇ ಒಡೆದು ಛಿದ್ರ ಮಾಡುವ ಉಮೇದಲ್ಲಿ ಇದೇ ಸಿದ್ದರಾಮಯ್ಯನವರಿದ್ದರು. ತಕ್ಕ ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದರು. 7 ಜನ ಸೆಳೆಯುವಲ್ಲಿ ಅವರೊಂದು ಸಫಲತೆಯನ್ನು ಕಂಡಿದ್ದರು. ಈಗ ನೋಡಿದ್ರೆ ಯಾವ ಜನತಾದಳದಿಂದ ಇವರು ಆಚೆ ಬಂದು ಕಾಂಗ್ರೆಸ್ ಒಂದು ಗುಂಪು ಕಟ್ಕೊಳ್ಬೇಕು ಅಂತ ಇದ್ದಿರೋ ಅಧಿಕಾರದ ಕಾರಣಕ್ಕೆ, ಖಾತೆ ಕಾರಣಕ್ಕೆ ಇಲ್ಲೇ ದೊಡ್ಡ ಬಿರುಕಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ. ಖಂಡಿತ ರಮಕಾಂತ್, ಆದರೆ ಅವಾಗ ಜನತಾದಳ ಒಡೆದು ಬಂದದ್ದು ಕೂಡ ಅಧಿಕಾರದ ಕಾರಣಕ್ಕೇ. ಅವತ್ತೇನು ಸಮಾಜ ಸೇವೆಗೇನು ಯಾರೂ ಬಂದಿರಲಿಲ್ಲ. ಎಲ್ಲರೂ ಅವರವರ ಅಧಿಕಾರಕ್ಕೋಸ್ಕರನೇ ಈ ರೀತಿ ಪಕ್ಷಗಳನ್ನು ನೋಡ್ಕೊಂಡು ಬರ್ತಾರೆ. ಅದರ ನೆಪಕ್ಕಷ್ಟೇ ಸೇವೆ, ಸಮಾಜ, ಸಮುದಾಯ ಅನ್ನೋವಂಥ ನೆಪವನ್ನು ಬಳಸ್ತಾರೆ. ಅವತ್ತೇ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ಕೂರಿಸಿದ್ರೆ ಜನತಾದಳ ಹೊಡ್ಕೊಂಡು ಅವರು ಅಹಿಂದ ಮಾಡಿಕೊಂಡು ನಂತರ ಕಾಂಗ್ರೆಸ್ ಸೇರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಆದರೆ ಅವ್ರಿಗೆ ಅಧಿಕಾರ ಸಿಗಲಿಲ್ಲ ಅಂಥೇಳಿ ಆಗ ಜನತಾದಳವನ್ನು ಹೊಡೆದುಕೊಂಡು ಹೊರಗಡೆ ಬಂದರು.
ಕಾಂಗ್ರೆಸ್ಸನ್ನು ಸೇರಿದ್ರು, ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗಿದ್ದಾಗ ತನ್ನ ಎಲ್ಲ ಗೆಳೆಯರಿಗೆ ತಮ್ಮ ಜೊತೆ JDSನಿಂದ ಯಾರ್ಯಾರು ಬಂದಿದ್ರು ಅವರೆಲ್ಲರನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಈಗ ಸಿದ್ದರಾಮಯ್ಯವ್ರ ಕೈಯಲ್ಲಿ ಅಧಿಕಾರ ಇಲ್ಲ, ಇವ್ರಿಗೆ ಅಧಿಕಾರನೂ ಕೊಡ್ಸೋಕ್ಕಾಗಿಲ್ಲ, ಅಂದರೆ ತಮಗೆ ಬೇಕಾದ ಎಲ್ಲರಿಗೂ ಕೊಡ್ಸೋಕ್ಕಾಗಿಲ್ಲ. ಒಂದು ರೀತಿ ನೋಡೋದಾದರೆ ಸಚಿವ ಸಂಪುಟದಲ್ಲಿ ಇರುವಂಥ 7 ಜನರಿಗೆ, ಅಂದರೆ ಸಿದ್ದರಾಮಯ್ಯನವರು ಯಾರ ಪರವಾಗಿ ದನಿ ಎತ್ತಾರೋ ಆ 7 ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ. 15 ಸಿದ್ದರಾಮಯ್ಯನವ್ರು ಎಳೆದವ್ರಿಗೆ ಸಿಕ್ಕಿದ್ರೆ ಬಹುಶಃ ಇವ್ರಿಗೂ ಎಲ್ಲ ಕೊಡಿಸಿದ್ರೇನೋ. ಆದರೆ ಸಿದ್ದರಾಮಯ್ಯನವ್ರ ಮೇಲ್ಗಾಗಿದೆ, ಆ 7ರ ಬದಲು ನನ್ನ ಹೆಸರು ಹೇಳಬೇಕಿತ್ತು ಅನ್ನೋಂಥ ವಾದ ಈಗ ಸಚಿವ ಸ್ಥಾನ ವಂಚಿತರದ್ದಾಗಿದೆ. ಬಹುಶಃ ಇದನ್ನು ಸಿದ್ದರಾಮಯ್ಯನವರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇನ್ನು 3 ದಿನ, ಈಗ ಆಲ್ರೆಡಿ 2ನೇ ದಿನ ಇದು, ಇನ್ನೂ 3 ದಿನ ಬಾದಾಮಿಯಲ್ಲೇ ಇರ್ತಾರೆ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅವರ ಒಂದು ಕಾಲದ ಗೆಳೆಯರೆಲ್ಲ ವಿರೋಧಿ ಗುಂಪಾಗಿ ಆಗ್ತಾ ಇರೋದ್ರಿಂದ ಇದನ್ನು ದೂರದಲ್ಲಿರುವ ಬಾದಾಮಿಯಲ್ಲಿ ಕುಂತು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ದೊಡ್ಡ ಕುತೂಹಲ ಇದೆ. ರಮಾಕಾಂತ್, ಫೈನ್, ಥ್ಯಾಂಕ್ ಯು ಅವಿನಾಶ್. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ಕಾಲದ ಆಪ್ತರೆಲ್ಲರೂ ಕೂಡ ಈಗ ಗುಂಪನ್ನು ಕಟ್ಕೊಳ್ತಾ ಇದ್ದಾರೆ. ಅನೇಕರಿಗೆ ಅಸಮಾಧಾನ ಇದೆ. ನಮಗೆ ಸಚಿವಗಿರಿ ತಪ್ಪಲಿಕ್ಕೆ ಸಿದ್ದರಾಮಯ್ಯನವರೇ ಕಾರಣ, ಲಿಂಗಾಯತ ಧರ್ಮದ ವಿಚಾರದಲ್ಲಿ ವಿಭಜನೆಯನ್ನು ಮಾಡಿಕೊಂಡು ಮಾಡಬಾರದ ರಾಜಕಾರಣ ಮಾಡಿದ್ರು, ಇದೀಗ ನಾವೆಲ್ಲ ಕೂಡ ಈ ಫಲವನ್ನು ಉಣ್ಣಬೇಕಾಗಿದೆ. ಶಿಕ್ಷೆ ನಮಗೆ ಮಾತ್ರ ಯಾಕೆ, ಸಿದ್ದರಾಮಯ್ಯನವ್ರಿಗೆ ಯಾಕಿಲ್ಲ? ಇಂಥ ಚರ್ಚೆ ಇದೆ. HM ರೇವಣ್ಣ ಅಂತ ನಾಯಕರು ಕೂಡ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಕುರುಬರಿಗೆ ಒಂದು ಸಚಿವ ಸ್ಥಾನ ಕೊಡಿಸ್ತಿಲ್ವಲ್ರಿ ಇವರು, ನಮ್ಮನ್ನು ಹಾಳು ಮಾಡೋದ್ರಲ್ರಿ, ಇವರು ಮಾತು ಕೇಳಿದಕ್ಕೆ ನಾವು ಹಾಳಾದ್ವಲ್ರಿ ಅನ್ನೋ ಮಾತುಗಳು ಬರ್ತಾ ಇದೆ. ಅಂದರೆ ಯಾವ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಎಡ ಬಲ ಮುಂದೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು, ಬೆನ್ನಿಗೆ ನಿಂತಿದ್ರು, ಇದೀಗ ಅದೇ ನಾಯಕರು ತಮಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಈ ಸಂಪುಟದಲ್ಲಿ ತಮಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲೂ ಕೂಡ ತಿರುಗಿ ಬಿದ್ದಿದ್ದಾರೆ. ಇದರ ಮಧ್ಯದಲ್ಲಿ ಬಾದಾಮಿಯಿಂದ ಗೆದ್ದರು, 1600 ಚಿಲ್ಲರೆ ಓಟುಗಳಿಂದ ಗೆದ್ದ ಬಳಿ ಈ ಕಡೆನೇ ಬಂದಿರಲಿಲ್ಲ ಅಂತ ಒಂದು ಚರ್ಚೆ ಆಯಿತು. ಸೋತಿರ್ತಕ್ಕಂಥ ಶ್ರೀರಾಮುಲು ಅವರು ಅನೇಕರ ಮನೆಗಳಿಗೆ ಭೇಟಿ ಕೊಟ್ಟು ಕಷ್ಟ ಸುಖ ಕೇಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ 5 ದಿನಗಳ ಪ್ಲಾನ್ ಹಾಕ್ಕೊಂಡ್ರು. ಬನಶಂಕರಿ ದೇವಿ ಪೂಜೆಯಿಂದ ಶುರು ಮಾಡಿಕೊಂಡು ಅಲ್ಲಿ ಸಿದ್ದರಾಮಯ್ಯನವರು ಬ್ಯುಸಿ ಇದ್ದಾರೆ, ಇಲ್ಲಿ ಅತೃಪ್ತರ ದೊಡ್ಡ ಸಭೆ ನಡೀತಾ ಇದೆ. ನೋಡಬೇಕಾಗತ್ತೆ ನಾವು ಕೂಡ ಈ ಇಡೀ ಬೆಳವಣಿಗೆಗಳು ಈ ಮೈತ್ರಿ ಸರ್ಕಾರವನ್ನು ಎಲ್ಲಿಗೆ ತಂದು ನಿಲ್ಲಿಸ್ತವೆ ಅಂತ ಹೇಳಿ. ಸದ್ಯಕ್ಕಿಷ್ಟೇ ನ್ಯೂಸ್, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.